ಎಲ್ಲರಿಗೂ ನಮಸ್ಕಾರ. ನಾನು ಯಲ್ಲಮ್ಮ. ವೆಲ್ಕಮ್ ಟು ಯಲ್ಲಮ್ಮ ಕಿಚನ್. ನಾನಿವತ್ತು ಕಲ್ಲಂಗಡಿ ಹಣ್ಣು ಸಿಪ್ಪೆದು ರೊಟ್ಟಿ ಮಾಡ್ತಾಯಿದ್ದೀನಿ. ಬನ್ನಿ. ಕಲ್ಲಂಗಡಿ ಹಣ್ಣು ಈ ಥರ ಎಲ್ಲ ಕುಯ್ದು ಕೆಂಪಗಿರೋದನ್ನೆಲ್ಲ ತಿಂದು ಈ ಥರ ಕೆಳಗಡೆ ಭಾಗ ಇರುತ್ತಲ್ಲ ವೈಟು, ಇದನ್ನು ಈ ಥರ ಎಲ್ಲ ತಕ್ಕೊಂಡಿದ್ದೀನಿ, ಕೀಳ್ತಾಯಿದ್ದೀನಿ. ಇದು ಮೇಲೆ ಹಾಕ್ಕೊಂಡಿದ್ದೀನಿ ಗ್ರೋ ಬ್ಯಾಗಲ್ಲಿ. ಟೆರೇಸ್ ಗಾರ್ಡನ್ ಮಾಡ್ಕೊಂಡಿರ್ತೀನಿ. ಸೊಪ್ಪೆಲ್ಲ ಇಲ್ಲೇ ಬೆಳಿಕೊಳ್ಳೋದು. ಕೊತ್ತಂಬರಿ ಸೊಪ್ಪು ಇಟ್ಕೊಳ್ತಾ ಇದ್ದೀನಿ. ಏನು ಸಿಪ್ಪೆ ಮೇಲ್ಗಡೆದೆಲ್ಲ ತೆಗೆದು ಹಿಂದೆಗಡೆದು ಬರುತ್ತಲ್ಲ ಅದನ್ನು ತುರಿದು ಅದರಲ್ಲಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗೋ ಸಾಮಾನು ನೋಡಿ, ಅದನ್ನೆಲ್ಲ ತುರ್ಕೊಂಡಿದ್ದೀನಿ. ಈ ಥರ ಕಡಲೆಬೇಳೆ, ಜೀರಿಗೆ, ಎಳ್ಳು, ಕಡಲೆಕಾಯಿ ಬೀಜ, ಹಸಿಮೆಣಸಿನ್ಕಾಯಿ ಮಿಕ್ಸಿಲಿ ಒಂದು ರೌಂಡ್ ಹಾಕ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ, ಈರುಳ್ಳಿ, ಉಪ್ಪು. ಇದು ನಮ್ಮ ಇದರಲ್ಲಿ ಬೆಳೆದಿದ್ದೀನಿ ಸೊಪ್ಪು. ರೋಜಾಗಲ್ಲಿ ಮೇಲ್ಗಡೆ ಅದನ್ನೇ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕರಿಬೇವಿನ ಸೊಪ್ಪು ನಮ್ದಿಡುತ್ತೇನೆ. ಅಕ್ಕಿ ಹಿಟ್ಟು, ಸಬ್ಸಿಗೆ ಸೊಪ್ಪು, ಈರುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ, ಎಳ್ಳು ತೊಳೆದು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಸಣ್ಣ ಸಣ್ಣ ಮಣ್ಣಿದ್ದಂಗೆ ಇರುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡಿರೋದೇ, ಆದ್ರೂ ಮೇಲೆಲ್ಲ ಮಣ್ಣು ಧೂಳು ಇರುತ್ತೆ ಅಂತ ತೊಳೆದಿದ್ದೀನಿ ಅಷ್ಟೇ. ಬಿಳಿ ಎಳ್ಳಿಲ್ಲ, ಕಪ್ಪೆಳ್ಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ಜೀರಿಗೆ, ಉಪ್ಪು, ರುಚಿಗೆ ತಕ್ಕಷ್ಟು, ಕಲ್ಲಂಗಡಿ ಹಣ್ಣು ತುರಿದಿರೋದು ಹಾಕೊಳ್ತಾ ಇದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ಫಸ್ಟ್ ಒಂದ್ಸರಿ ಎಲ್ಲ ಮಾಡಿದ್ದೀನಿ. ಈಗ ಒಂದ್ಸರಿ ನೋಡಿ, ಈ ರೀತಿ ಎಲ್ಲ ಕಲಸಿಟ್ಟಿದ್ದೀನಿ. ಈ ರೀತಿ ಕವರ್ ಮೇಲೆ ಎಣ್ಣೆ ಹಾಕ್ಕೊಂಡು ತಡ್ಕೋಬೇಕು. ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಕಲ್ಲಂಗಡಿ ಹಣ್ಣು ಸಿಪ್ಪೆ ರೊಟ್ಟಿ ರೆಡಿಯಾಗಿದೆ. ಕಾಯಿ ಚಟ್ನಿ, ತುಪ್ಪ ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಹೇಗಿದೆ ಏನು ಅಂತ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.